ಬಳ್ಳಾರಿ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಮಗಾರಿಗಳ ಹೆಸರಿನಲ್ಲಿ ನಡೆಯುತ್ತಿರುವ ಭಾರೀ ಭ್ರಷ್ಟಾಚಾರದ ಹಾವಳಿ. ಜನರ ತೆರಿಗೆ ಹಣ, ಸರ್ಕಾರದ ಅನುದಾನ ಎಲ್ಲವೂ ಕೆಲವು ಭ್ರಷ್ಟ ಅಧಿಕಾರಿಗಳ ಖಾಸಗಿ ಖಾತೆಗಳಿಗೆ ಹರಿದು ಹೋಗುತ್ತಿರುವ ಗಂಭೀರ ಆರೋಪ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ, ಸಂಡೂರು, ಕುರುಗೋಡು, ಕಂಪ್ಲಿ, ಬಳ್ಳಾರಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ 7,30,00,000 ರೂಪಾಯಿಗಳಷ್ಟು ಲೂಟಿ ನಡೆದಿರುವುದನ್ನು ದಲಿತ ಸೇನೆಯು ಬಹಿರಂಗಪಡಿಸಿದೆ. 14ನೇ ಮತ್ತು 15ನೇ ಹಣಕಾಸು ಯೋಜನೆ ಅಡಿ ಬಂದ ಹಣವನ್ನು ರಸ್ತೆ, ಚರಂಡಿ, ಬೀದಿ ದೀಪ, ಅಂಗವಿಕಲರ ಕಲ್ಯಾಣ ಯೋಜನೆಗಳ ಹೆಸರಿನಲ್ಲಿ ನಕಲಿ ಏಜೆನ್ಸಿಗಳ ಖಾತೆಗೆ ವರ್ಗಾಯಿಸಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಲಾಗಿದೆ ಎಂದು ಆರೋಪಗಳು ಕೇಳಿಬರುತ್ತಿವೆ. ಸರ್ಕಾರದ ಸುತ್ತಲೇ ಕೆಟಿಪಿಪಿ ನಿಯಮ ಹಾಗೂ ಪಂಚಾಯತ್ ಕಾಯ್ದೆ ಎಲ್ಲವೂ ಉಲ್ಲಂಘನೆಯಾಗಿದೆ. ಜನರ ಅಭಿವೃದ್ಧಿಗೆ ಬಂದ ಹಣವೇ ಅಧಿಕಾರಿಗಳ ವೈಯಕ್ತಿಕ ಸೊತ್ತಾಗಿ ಹೋಗುತ್ತಿದೆ. ಈ ಬಗ್ಗೆ ದಲಿತ ಸೇನೆಯು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದು ಎಫ್ಐಆರ್ ಸಹ ದಾಖಲಾಗಿದೆ. ಆದರೂ ತನಿಖೆ ನಿಧಾನಗತಿಯಲ್ಲಿ ನಡೆಯುತ್ತಿರುವುದು ಜನರ ಕೋಪಕ್ಕೆ ಕಾರಣವಾಗಿದೆ. ಇಂತಹ ಭ್ರಷ್ಟ ಅಧಿಕಾರಿಗಳು ಬೇಡ. ಜನರ ಹಣವನ್ನ ವಾಪಸ್ ಕೊಡಬೇಕು. ಜನರ ವಿಶ್ವಾಸವನ್ನ ಉಳಿಸಿಕೊಳ್ಳಿ, ಇಲ್ಲದಿದ್ದರೆ ಹುದ್ದೆ ಉಳಿಯುವುದಿಲ್ಲ ಎಂಬ ಎಚ್ಚರಿಕೆಯ ಸಂದೇಶವನ್ನ ದಲಿತ ಸೇನೆಯು ಸರ್ಕಾರಕ್ಕೆ ಹಾಗೂ ಬಳ್ಳಾರಿ ಜಿಲ್ಲಾ ಪಂಚಾಯಿತಿಗೆ ನೀಡಿದೆ. ಸರ್ಕಾರದಿಂದ ತಕ್ಷಣ ತನಿಖಾ ಸಮಿತಿ ರಚನೆ ಮಾಡಬೇಕು. ತಪ್ಪಿತಸ್ಥ ಪಿಡಿಒಗಳ ಕ್ರಮ ಕೈಗೊಂಡು ವಜಾ ಮಾಡಬೇಕು ಹಾಗೂ ಲೂಟಿ ಮಾಡಿದ ಹಣದ ವಸೂಲಿ ಇವುಗಳಿಲ್ಲದಿದ್ದರೆ ದಲಿತ ಸೇನೆ ಬೀದಿಗಳಿದ್ದು ಹೋರಾಟ ಮಾಡಲು ಸಿದ್ಧವಾಗಿದೆ ಎಂದು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ ಯಳಸಂಗಿಯವರು ಬಳ್ಳಾರಿಯ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಆಸ್ಲಾ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಈಗಾಗಲೇ ಕೂಡ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ, ಸಂಡೂರು, ಕಂಪ್ಲಿ ಮತ್ತು ಬಳ್ಳಾರಿ ತಾಲೂಕುಗಳಲ್ಲಿ ವಿವಿಧ ಗ್ರಾಮಗಳ ಪಿಡಿಒಗಳು ಈಗಾಗಲೇ ಕೂಡ ಲೋಕಾಯುಕ್ತ ಬಳ್ಳಾರಿ ಜಿಲ್ಲಾ ಇಲ್ಲಿಗಾಗಲೇ ಸುಮಾರು 4-5 ತಿಂಗಳ ಹಿಂದೆಗೆ ಅವ್ರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈವರೆಗೂ ಕೂಡ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ. ಈ ಮೂಲಕ ಬಳ್ಳಾರಿ ಜಿಲ್ಲಾ ಸಮಿತಿ ಮತ್ತು ಮಾನ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ಯಳಸಂಗಿ ಸಾಹೇಬರವರ ಮುಖಾಂತರ ನಾವು ಮಾಧ್ಯಮದ ಮುಖಾಂತರ ಈ ರೀತಿ ಮಾನ್ಯ ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಬಳ್ಳಾರಿ ಜಿಲ್ಲಾ ಪಂಚಾಯತ್ ಸಿಇಒವರಿಗೆ ಹಾಗೂ ಈಗೇನು ನಾವು ಎಫ್ಐಆರ್ ಮಾಡಿದೀವಿ, ದೂರು ದಾಖಲು ಮಾಡಿದ್ವಿ, ಮಾನ್ಯ ಲೋಕಾಯುಕ್ತ SP ಸಾಹೇಬರಿಗೆ ಕೂಡ ಈ ಮೂಲಕ ಮನವಿಯನ್ನ ಮಾಡ್ಕೋತಾ ಇದೀವಿ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಕೂಡ ತಾವುಗಳು ಅರೆಸ್ಟ್ ಮಾಡಿ ಅವರಿಂದ ಏನು ಸರ್ಕಾರದ ಹಣ ದುರುಪಯೋಗ ಆಗಿದೆ ಅದನ್ನ ಮತ್ತೆ ಹಿಂತಿರುಗಿಸಿ ಮತ್ತೆ ಅದು ಜನಸಾಮಾನ್ಯರಿಗೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನಸಾಮಾನ್ಯರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಆ ಗ್ರಾಮಕ್ಕೆ ಉಪಯೋಗ ಆಗುವ ನಿಟ್ಟಿನಲ್ಲಿ ತಾವು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹವನ್ನ ವಹಿಸ್ತಾ ಸರ್. ಈಗಾಗಲೇ ಕೂಡ 10 ಜನದ ಮೇಲೆ ಮಾಡಿದ್ದಾರೆ ಸರ್. ಈಗಾಗಲೇ ಎಫ್ಐಆರ್ ಆಗಿ ಕೂಡ ನಮಗೆ 10 ಜನ ಮೇಲೆ ಕೇಸ್ ಆಗಿದೆ ಸರ್. ಈಗಾಗಲೇ ಕೂಡ 30/5/2015 ಅಂದ್ರೆ ಹತ್ತತ್ರ 2025 ಅಂದ್ರೆ ಹತ್ತತ್ರ ನಮಗೆ ಈಗ 5 ತಿಂಗಳಾಗಿದೆ ಸರ್ ಮಾಡಿ. ಸರ್ ಒಬ್ಬೊಬ್ಬರದು ಎಲ್ಲ ಸೇರಿದ್ರೆ ಸುಮಾರು 7.5 ಕೋಟಿ ಹಗರಣವನ್ನ ಮಾಡಿದ್ದಾರೆ. ಎಲ್ಲರೂ ಸೇರಿ ಆ ವ್ಯಾಪ್ತಿಯಲ್ಲಿ 7 ಕೋಟಿ ಹಗರಣ, 7,30,00,000 ಆಗಿದೆ. ಇದರಲ್ಲಿ ಇಂಡಿವಿಜುವಲಿಟಿ ಆಗಿ ಒಬ್ಬೊಬ್ಬರ ಮೇಲೆ ಎಫ್ಐಆರ್ ಸಪರೇಟ್ ಆಗಿ ಮಾಡಿದ್ದಾರೆ, ಎಲ್ಲರಿಗೂ ಸೇರಿ ಮಾಡಿಲ್ಲ. ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಪರೇಟ್ ಆಗಿ ನಾವು ಈಗಾಗಲೇ ಎಫ್ಐಆರ್ ಮಾಡಿಸಿದ್ವಿ. ಸೊ ಈಗಾಗಲೇ ಕೂಡ SP ಮಾನ್ಯ ಲೋಕಾಯುಕ್ತ SP ಸಾಹೇಬರಿಗೆ ಕೂಡ ಮೂಲ ದಾಖಲೆಗಳನ್ನು ಕೊಟ್ಟು ನಾವು ಎಫ್ಐಆರ್ ಮಾಡಿಸಿ. ಎಫ್ಐಆರ್ ಸುಮ್ಮನೆ ಯಾರು ಮಾಡಲ್ಲ. ಸೊ ಆ ನಿಟ್ಟಿನಲ್ಲಿ ಇವಾಗೂ ಕೂಡ ಇನ್ನೂ ಕ್ರಮ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಗೊತ್ತಿಲ್ಲ. ಸೊ ನಿಟ್ಟಿನಲ್ಲಿ ಸರ್ ಇನ್ನೂ ಏನು ಈಗ ಎನ್ಕ್ವೈರಿ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ತಾವುಗಳು ಆದಷ್ಟು ಬೇಗ ಇವ್ರ ವಿರುದ್ಧ ಕ್ರಮ ತಗೋಬೇಕಂತ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಕಟ್ಟೇಸ್ವಾಮಿ, ದಲಿತ ಸೇನೆ ಜಿಲ್ಲಾಧ್ಯಕ್ಷ.